ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು ನಾವು 42ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 42. ಅಹಂ ಆತ್ಮಾತ್ಮನಾಂ ಧಾತ ಪ್ರೇಷ್ಟ ಸನ್ ಪ್ರೇಯಸಾಮಪಿ ಅಥೋ ಮಯಿ ರತಿಂ ಕುರ್ಯಾತ್ ದೇಹಾದಿರ್ಯತ್ಕೃತೆ ಪ್ರಿಯಃ. ಅನುವಾದ: ನಾನು ಪ್ರತಿಯೊಬ್ಬ ವ್ಯಕ್ತಿಯ ಪರಮಾತ್ಮನು, ನಾನು ಪರಮ ನಿರ್ದೇಶಕನು ಮತ್ತು ಪರಮ ಪ್ರಿಯನು. ಮಾನವರು ತಪ್ಪಾಗಿ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳಿಗೆ ಆಸಕ್ತನಾಗಿರಬೇಕು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭಗವಂತ ಏನು ಹೇಳ್ತಾನೆ, ಪ್ರಾಜ್ಞರಾಗಿರುವಂಥವ್ರು ಅಂದ್ರೆ ಯಾರಿಗೆ ಪ್ರಜ್ಞೆ ಇರುತ್ತೋ ಮತ್ತೆ ತಿಳುವಳಿಕೆ ಇರುತ್ತೋ ಅಂಥ ಆಧ್ಯಾತ್ಮಿಕ ವಾದಿಗಳಿರ್ತಾರಲ್ಲ, ಅವ್ರ ಅಭಿಪ್ರಾಯ ಏನು ಅಂತಂದ್ರೆ, ಎಲ್ಲಾ ಬಗೆಯ ಸಾಂಪ್ರದಾಯಿಕ ಸತ್ಕರ್ಮಗಳೇನಿರುತ್ತೋ, ತಪಸ್ಸು, ಯಜ್ಞ, ದಾನ ಅದೆಲ್ಲ ಮಾಡ್ತಾರಲ್ಲ, ಅದೆಲ್ಲವೂ ಏನಕ್ಕಿರೋದು, ಅದರ ಪರಮ ಉದ್ದೇಶ ಏನು ಅಂತಂದ್ರೆ ನನ್ನನ್ನು ಸಂತೋಷಗೊಳಿಸೋದೇ ಆಗಿದೆ ಅಂತಂದ್ಬಿಟ್ಟು ಅಲ್ಲಿ ಭಗವಂತ ಹೇಳಿದ್ದನ್ನ ನಾವು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾನೆ ಇಲ್ಲಿ ಈ ಶ್ಲೋಕದಲ್ಲಿ, ನಾನು ಪ್ರತಿಯೊಬ್ಬ ವ್ಯಕ್ತಿಯ ಪರಮಾತ್ಮ ಅಂದ್ರೆ ಎಲ್ಲರಿಗೂ ನಾನು ಪರಮಾತ್ಮನಾಗಿರೋನು. ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಕೂಡ ಅವನ ಹೃದಯದಲ್ಲಿ ಪರಮಾತ್ಮನಾಗಿ ಭಗವಂತ ಇದ್ದಾನೆ. ಅದನ್ನ ಹೇಳ್ತಾ ಇದ್ದಾನೆ, ನಾನು ಪ್ರತಿಯೊಬ್ಬ ವ್ಯಕ್ತಿಯ ಪರಮಾತ್ಮ, ಮತ್ತೆ ನಾನು ಪರಮ ನಿರ್ದೇಶಕ, ಮತ್ತೆ ಪರಮ ಪ್ರಿಯನಾಗಿರುವವನು ಕೂಡ. ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ ತಪ್ಪಾಗಿ ಈ ಸ್ಥೂಲ ಮತ್ತೆ ಸೂಕ್ಷ್ಮ ಶರೀರಗಳಿಗೆ ಆಸಕ್ತರಾಗಿರ್ತಾರೆ. ಅವರು ನಾನು ಏನು ಅನ್ನೋದನ್ನೇ ಮರ್ತು ಹೋಗಿದ್ದಾರೆ. ಅವರು ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ ಇದೆಯಲ್ಲ, ಅದಕ್ಕೆ ಆಸಕ್ತರಾಗ್ಬಿಟ್ಟಿರ್ತಾರೆ. ಆದ್ರೆ ಅವರು ನನ್ನಲ್ಲಿ ಮಾತ್ರನೇ ಆಸಕ್ತರಾಗಿರಬೇಕು. ನೋಡಿ, ಭಗವಂತನ ಕಂಡೀಷನ್ ಏನಪ್ಪಾ ಅಂತಂದ್ರೆ ಇಲ್ಲಿ ನನಗೆ ಅವರು ಆಸಕ್ತರಾಗಿರ್ಬೇಕು, ನನ್ನ ಬಗ್ಗೆ ಚಿಂತನೆ ಮಾಡಬೇಕು, ನನ್ನ ಬಗ್ಗೆನೇ ಯೋಚನೆ ಮಾಡಬೇಕು, ನನ್ನನ್ನೇ ಧ್ಯಾನಿಸ್ಬೇಕು. ಅದು ಅವನ ಒಂದು ಕಂಡೀಷನ್ನು. ಅದನ್ನ ಬಿಟ್ಟು ಬೇರೆ ಈ ಒಂದು ಜಗತ್ತಿನ ಸ್ಥೂಲ ಸೂಕ್ಷ್ಮ ದೇಹಗಳಿರತ್ತಲ್ಲ, ಅದಕ್ಕೆ ಆಸಕ್ತರಾಗಿರ್ತಾರೆ ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ನಮಗೆ ಗೊತ್ತಾಯ್ತಾ, ಭಗವಂತ ಇದನ್ನೇ ಭಗವದ್ಗೀತೆನಲ್ಲೂ ಹೇಳಿದಾನೆ. ಬೇಕಾದಷ್ಟು ಕಡೆ ಈ ವಿಷಯಗಳು ಬರುತ್ತೆ. ಭಗವಂತನ ಕಂಡೀಷನ್ನು ಯಾಕೆ ನಾವು ಈ ಒಂದು ಜಗತ್ತಲ್ಲಿ ಕಷ್ಟಪಡ್ತಾ ಇರೋದು, ನೋವು, ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನಾವು ಭಗವಂತನನ್ನ ಬಿಟ್ಬಿಟ್ಟಿದೀವಿ, ಭಗವಂತನನ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ನಾವೇನು ಅಂತಂದ್ರೆ ನಮ್ಮ ಶರೀರ, ನಮ್ಮ ಜೀವನ, ನಾನು, ನಂದು, ಇದ್ರಲ್ಲೇ ನಾವು ಮುಳುಗಿರ್ತೀವಿ. ಅದನ್ನೇ ನಾವು ತಪ್ಪು ಮಾಡ್ತಾ ಇರೋದು ಅಂತ ಇಲ್ಲಿ ಹೇಳ್ತಾ ಇರೋದು. ಈಗ ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪರಮ ಪ್ರಭು ದೇವೋತ್ತಮ ಪುರುಷನು ಬದ್ಧಸ್ಥಿತಿ ಮತ್ತು ಸ್ಥಿತಿ ಎಂಬ ಎರಡರಲ್ಲಿಯೂ ಪರಮಪ್ರಿಯನಾಗಿರುವನು. ಒಬ್ಬ ಮನುಷ್ಯನಿಗೆ ಭಗವಂತನು ಮಾತ್ರವೇ ಪರಮಪ್ರಿಯ ವಸ್ತುವೆಂಬ ಅರಿವು ಇಲ್ಲವಾದಾಗ ಅವನು ಜೀವನದ ಬದ್ಧಸ್ಥಿತಿಯಲ್ಲಿ ಇರುತ್ತಾನೆ. ಮತ್ತು ಒಬ್ಬನು ಭಗವಂತನೇ ಪರಮಪ್ರಿಯ ವಸ್ತುವೆಂದು ಸರಿಯಾಗಿ ಚೆನ್ನಾಗಿ ಅರಿತುಕೊಂಡಾಗ ಅವನು ಮುಕ್ತ ಸ್ಥಿತಿಯಲ್ಲಿದ್ದಾನೆಂದು ಭಾವಿಸಲಾಗುವುದು. ಗುರುಗಳೀಗ ಅದರ ಬಗ್ಗೆ ಡೀಟೇಲ್ ಆಗಿ ವಿವರಣೆಯನ್ನು ಕೊಡ್ತಾರೆ. ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಈಗ ಭಗವಂತ ಏನು ಮಾಡ್ತಾನೆ, ಬದ್ಧ ಸ್ಥಿತಿಯಾಗಿರ್ಬೋದು, ಸ್ಥಿತಿಯಾಗಿರ್ಬೋದು, ಎರಡರಲ್ಲೂ ಕೂಡ ಅವನು ಪರಮ ಪ್ರಿಯನಾಗಿರ್ತಾನೆ. ಹೇಗೆ ಅಂತಂದ್ರೆ ನೋಡಿ, ಈಗ ಒಬ್ಬ ಮನುಷ್ಯನಿಗೆ ಭಗವಂತ ಮಾತ್ರನೇ ಪರಮಪ್ರಿಯ ವಸ್ತು ಅನ್ನೋ ಅಂಥ ಅರಿವು ಇಲ್ಲದೆ ಇದ್ದಾಗ ಏನ್ ಮಾಡ್ತಾನೆ, ಈಗ ಅವನಿಗೆ ಆ ವಿಷಯನೇ ಗೊತ್ತಿಲ್ಲ, ಭಗವಂತನೇ ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರನಾಗಿರೋನು, ಅವನನ್ನೇ ನಾವು ಇಷ್ಟಪಡಬೇಕು ಅನ್ನೋದು ಗೊತ್ತಿಲ್ಲದೆ ಇರಬೇಕಾದ್ರೆ ಅವನು ತನ್ನ ಜೀವನದ ಬದ್ಧ ಸ್ಥಿತಿಯಲ್ಲಿ ಇರ್ತಾನೆ ಅಂತ ಅರ್ಥ. ಭಗವಂತನೇ ಸರ್ವಸ್ವ ಅಂತ ಯಾರು ಗೊತ್ತಿರೋದಿಲ್ವೋ, ಅಥವಾ ಭಗವಂತ ಮಾತ್ರನೇ ಪರಮ ಪ್ರಿಯನಾಗಿರುವಂಥವನು ಅನ್ನೋದು ಯಾರು ಗೊತ್ತಿರೋದಿಲ್ವೋ, ಅದು ಜೀವನದ ಬದ್ಧ ಸ್ಥಿತಿಯಲ್ಲಿರೋದು ಅಂತ ಅರ್ಥ. ಇನ್ನು ಒಬ್ಬ ಭಗವಂತನೇ ಪರಮ ಪ್ರಿಯ ವಸ್ತು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಅಂದ್ರೆ ಅವನಿಗೆ ಗೊತ್ತಿರುತ್ತೆ ಭಗವಂತನನ್ನ ಬಿಟ್ಟರು ಬೇರೆ ಯಾವುದೂ ಪ್ರೀತಿಯ ವಸ್ತು ಇಲ್ಲ ಅಂತಂದ್ಬಿಟ್ಟು. ಅದನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೋ ಅವನು ಮುಕ್ತ ಸ್ಥಿತಿಯಲ್ಲಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ಎರಡು ಸ್ಥಿತಿಗಳು, ಒಂದು ಬದ್ಧ ಸ್ಥಿತಿ, ಇನ್ನೊಂದು ಮುಕ್ತ ಸ್ಥಿತಿ. ಈ ಬದ್ಧ ಸ್ಥಿತಿ ಅಂತಂದ್ರೆ ಏನು?
ಮನುಷ್ಯನಿಗೆ ಭಗವಂತನೇ ಪರಮ ಪ್ರಿಯವಾಗಿರುವಂಥದ್ದು, ಇನ್ಯಾವುದು ಪರಮ ಪ್ರಿಯವಾಗಿರಬಾರ್ದು. ಆದರೆ ಅದು ಗೊತ್ತಿಲ್ಲದೆ ಇದ್ದಾಗ ಅದನ್ನು ಬದ್ಧ ಸ್ಥಿತಿ ಅಂತ ಹೇಳ್ತಾರೆ. ಯಾರಿಗೆ ಗೊತ್ತಿರುತ್ತೋ ಅವರನ್ನು ಮುಕ್ತ ಸ್ಥಿತಿಯಲ್ಲಿದ್ದಾನೆ ಅಂತ ತಿಳ್ಕೊಳ್ತಾರೆ. ಇಷ್ಟೇ ಅದು ಡಿಫರೆನ್ಸು. ಭಗವಂತನೊಂದಿಗೆ ತನ್ನ ಸಂಬಂಧವನ್ನು ತಿಳಿದುಕೊಳ್ಳುವುದರಲ್ಲಿ ಅಂತಸ್ತುಗಳಿವೆ. ಅವು ಪರಮ ಭಗವಂತನು ಪ್ರತಿಯೊಬ್ಬ ಜೀವಿಗೂ ಏಕೆ ಪರಮ ಪ್ರಿಯನೆಂಬುದನ್ನು ದೃಢ ಮಾಡಿಕೊಳ್ಳುವ ಅಂತಸ್ತನ್ನು ಅವಲಂಬಿಸಿರುತ್ತವೆ. ಅಂದರೆ ಈಗ ನಮಗೆ ಮರ್ತೋಗಿದೆ, ನಮಗೆ ಭಗವಂತನೇ ಸರ್ವಸ್ವ ಅನ್ನೋದು ಮರ್ತೋಗಿದೆ. ನನಗೂ ಭಗವಂತನಿಗೂ ಏನು ಸಂಬಂಧ ಇದೆ ಅದು ನಮಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ನಾವು ಈಗ ಮಾಡ್ತಾ ಇದ್ದೀವಲ್ವಾ. ಈ ತಿಳ್ಕೊಳ್ಳೋದ್ರಲ್ಲೇ ಬೇರೆ ಬೇರೆ ಅಂತಸ್ತು, ಅಂದರೆ ಒಂದು ಸ್ಟೇಜಸ್ ಅಂತ ಇದೆ. ಅದು ಹೇಗೆ ಅಂತಂದರೆ, ಭಗವಂತ ಪ್ರತಿಯೊಬ್ಬ ಜೀವಿಗೂ ಯಾಕೆ ಪರಮಪ್ರಿಯ ಅನ್ನೋದನ್ನು ದೃಢ ಮಾಡಿಕೊಳ್ಳುವಂಥ, ಈಗ ನಾವು ಎಷ್ಟರ ಮಟ್ಟಿಗೆ ತಿಳ್ಕೊಳ್ತಾ ಹೋಗ್ತೀವೋ ಆ ರೀತಿ ಆ ಒಂದು ಸ್ಟೇಜು ಕೂಡ ಅವಲಂಬಿಸಿರುತ್ತೆ. ನಿಜವಾದ ಕಾರಣವನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಈ ವಿಷಯದ ಬಗ್ಗೆ, ಇದು ನಿಜವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಭಗವದ್ಗೀತೆಯ 15ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಯಾವುದು ಅದು ಶ್ಲೋಕ ಅಂತಂದರೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಒಂದು ಶ್ಲೋಕ ಇದೆಯಲ್ಲ, ಅದು ಅದರಲ್ಲಿ ಹೇಳ್ತಾನೆ ಅವನು, ಭಗವಂತ ಸ್ವಯಂ ಹೇಳಿದಾನೆ, ಈ ಬದ್ಧ ಜಗತ್ತಿನಲ್ಲಿರುವಂತಹ ಜೀವಿಗಳು ನನ್ನ ನಿತ್ಯವಾದಂಥ ಸಣ್ಣ ಸಣ್ಣ ಭಾಗಗಳು, ಅಂದರೆ ನನ್ನದೇ ಒಂದು ಅಂಶಗಳು. ಅವರು ಕೂಡ ನಿತ್ಯವಾಗಿರುವಂಥವ್ರು. ಬದ್ಧ ಜೀವನದಿಂದಾಗ ಅವ್ರ ಮನಸ್ಸು ಸೇರಿದಂಥ 6 ಇಂದ್ರಿಯಗಳು ಕೂಡ 6 ಇಂದ್ರಿಯಗಳ ಜೊತೆ ಬಹಳ ಕಷ್ಟಪಡ್ತಾರೆ. ಯಾಕೆ? ಅವರು ಬದ್ಧತೆಯಲ್ಲಿ ಇರೋದ್ರಿಂದ, ಅದನ್ನು ಮರ್ತಿರೋದ್ರಿಂದ ಅವರು ತುಂಬ ಕಷ್ಟಪಡ್ತಾರೆ ಅಂತಂದ್ಬಿಟ್ಟು ಅಲ್ಲಿ ಹೇಳಿದ್ದಾನೆ. ಸೊ ಈಗ ಆ ಶ್ಲೋಕ ಗೊತ್ತಾಯ್ತಲ್ವಾ? ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂದರೆ ಜೀವಿಗಳು ಶಾಶ್ವತವಾಗಿ ಪರಮ ಪ್ರಭುವಿನ ವಿಭಿನ್ನಾಂಶರು. ಜೀವಿಯನ್ನ ಆತ್ಮವೆಂದು ಕರೆಯಲಾಗಿದೆ ಮತ್ತು ಭಗವಂತನನ್ನು ಪರಮಾತ್ಮ ಎಂದು ಕರೆಯಲಾಗಿದೆ. ಜೀವಿಯನ್ನ ಬ್ರಹ್ಮನ್ ಎಂದು, ಭಗವಾತ್ಮನನ್ನು ಪರಬ್ರಹ್ಮನ್ ಎಂದು ಅಥವಾ ಪರಮೇಶ್ವರ ಎಂದು ಕರೆಯಲಾಗಿದೆ. ಈಗ ಜೀವಿಗಳೆಲ್ಲರೂ ಕೂಡ ಶಾಶ್ವತವಾಗಿರುವಂಥವ್ರೆ. ಭಗವಂತ ಹೇಗೋ ಹಾಗೇನೆ, ಆದರೆ ಅವನದೇ ಆದಂಥ ವಿಭಿನ್ನ ಅಂಶಗಳಾಗಿರ್ತಾರೆ. ಸೊ ಜೀವಿಯನ್ನ ಆತ್ಮ ಅಂತ ಕರೀತಾರೆ, ಭಗವಂತನನ್ನ ಪರಮಾತ್ಮ ಅಂತ ಕರೀತಾರೆ. ಇನ್ನು ಕೆಲವೊಂದು ಕಡೆ ಜೀವಿಯನ್ನ ಬ್ರಹ್ಮನ್ ಅಂತ ಕರೀತಾರೆ, ಭಗವಂತನನ್ನ ಪರಬ್ರಹ್ಮನ್ ಅಥವಾ ಪರಮೇಶ್ವರ ಅಂತ ಕರೆದಿದ್ದಾರೆ. ಈಶ್ವರ ಪರಮ ಕೃಷ್ಣ ಆತ್ಮ ಸಾಕ್ಷಾತ್ಕಾರವಿಲ್ಲದ ಬದ್ಧಾತ್ಮರು ಭೌತಿಕ ಶರೀರವನ್ನು ಪರಮ ಪ್ರಿಯವೆಂದು ಒಪ್ಪಿಕೊಳ್ಳುವರು. ಆಗ ಪರಮ ಪ್ರಿಯತೆಯ ಭಾವನೆಯು ಕೇಂದ್ರೀಕೃತವಾಗಿಯೂ ವಿಸ್ತೃತವಾಗಿಯೂ ಶರೀರವನ್ನೆಲ್ಲ ವ್ಯಾಪಿಸಿರುತ್ತದೆ. ಇಲ್ಲಿ ಭಗವಂತನನ್ನ ಈಶ್ವರ ಪರಮ ಕೃಷ್ಣ ಅಂತ ಹೇಳ್ತಾರೆ. ಅವನೇ ಪರಮೇಶ್ವರ, ಅವನೇ ಪರಬ್ರಹ್ಮನ್ ಅಂತ ಅರ್ಥ. ಈಗ ಆತ್ಮ ಸಾಕ್ಷಾತ್ಕಾರ ಯಾರಿಗಿರೋದಿಲ್ವೋ ಅಂಥ ಬದ್ಧಾತ್ಮರು ಈ ಭೌತಿಕ ಶರೀರವನ್ನು ತುಂಬಾನೇ ಪ್ರೀತಿಯಾಗಿರುವಂಥದ್ದು, ತುಂಬ ಇಷ್ಟಪಡ್ತಾರೋ ಅವರು ಅದನ್ನು. ಆಗ ಪರಮ ಪ್ರಿಯತೆಯ ಭಾವನೆ ಅನ್ನೋದು ಕೇಂದ್ರೀಕೃತವಾಗಿಯೂ ವಿಸ್ತೃತವಾಗಿಯೂ, ಅಂದರೆ ಈಗೇನು, ನಮಗೆ ಆ ಶರೀರದ ಮೇಲೇನೇ ಪ್ರೀತಿಯ ಭಾವನೆ ಕೇಂದ್ರೀಕೃತವಾಗಿರುತ್ತೆ ಮತ್ತು ಅದು ಶರೀರದಲ್ಲೆಲ್ಲ ಅದು ವ್ಯಾಪಿಸ್ಕೊಂಡಿರುತ್ತೆ. ಅಂದರೆ ನಾವು ಯಾವ ರೀತಿಯ ಭಾವನೆಯನ್ನು ಇಟ್ಕೊಂಡಿರ್ತೀವೋ ಅದೇ ರೀತಿ ಚೇಂಜಸ್ ನಮ್ಮಲ್ಲಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ. ಈಗ ನೋಡಿ, ನನಗೆ ನನ್ನ ಶರೀರನೇ ಸರ್ವಸ್ವ ಅಂತಂದಾಗ ನನ್ನ ಭಾವನೆ ಅನ್ನೋದು ಅಲ್ಲಿಗೆ ಕೇಂದ್ರೀಕೃತವಾಗುತ್ತೆ, ಈ ಶರೀರದ ಮೇಲೆ ಕೇಂದ್ರೀಕೃತವಾಗುತ್ತೆ. ಮತ್ತು ವಿಸ್ತೃತವಾಗಿ ಕೂಡ ಶರೀರವಲ್ಲೆಲ್ಲ ಅದೇ ವ್ಯಾಪಿಸ್ಕೊಂಡಿರುತ್ತೆ, ನಾನೇ ಈ ಶರೀರ ಅಂತಂದ್ಬಿಟ್ಟು. ಒಬ್ಬನು ತನ್ನ ಶರೀರದ ಮೇಲೆ ಮತ್ತು ಅದರ ವಿಸ್ತರಣೆಗಳಾದ ಮಕ್ಕಳು ಮತ್ತು ಸಂಬಂಧಿಕರ ಮೇಲೆ ತೋರಿಸತಕ್ಕ ಅನುರಾಗವು ವಾಸ್ತವಿಕವಾಗಿ ಜೀವಾತ್ಮನ ಆಧಾರದ ಮೇಲೆ ಅಭಿವೃದ್ಧಿಗೊಂಡಿರುತ್ತದೆ. ಜೀವಾತ್ಮನು ಶರೀರದಿಂದ ಹೊರಗೆ ಹೋದೊಡನೆಯೇ ಅತ್ಯಂತ ಪ್ರೀತಿಯ ಮಗನ ಶರೀರವಾದರೂ ಕೂಡ ಆಕರ್ಷಕವಾಗಿರುವುದಿಲ್ಲ. ಆದುದರಿಂದ ಜೀವದ ಕಿಡಿಯು ಅಥವಾ ಪರಮಪುರುಷನ ಶಾಶ್ವತವಾದ ಅಂಶವು ಪ್ರೀತಿಯ ನಿಜವಾದ ತಳಹದಿ ಆಗಿರುತ್ತದೆ, ದೇಹವು ಪ್ರೀತಿಯ ತಳಹದಿ ಆಗಿರುವುದಿಲ್ಲ. ಒಂದು ಒಳ್ಳೆ ವಿಷಯ ಇದು, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಈಗ ನಮ್ಮ
ಶರೀರದಲ್ಲಿ ನಮ್ಮ ಭಾವನೆ ಹೇಗಿರುತ್ತೋ ಅಲ್ಲಿ ಕೇಂದ್ರೀಕೃತವಾಗಿರುತ್ತೆ. ನಾನು ಶರೀರ ಅಂದ್ಕೊಂಡಿರ್ತೀನಲ್ವಾ, ಅದಕ್ಕೆ ಕೇಂದ್ರೀಕೃತವಾಗಿರುತ್ತೆ. ಮತ್ತೆ ಅದು ವಿಸ್ತೃತವಾಗಿ ಶರೀರವನ್ನೆಲ್ಲ ವ್ಯಾಪಿಸ್ಕೊಂಡಿರುತ್ತೆ. ಈಗ ಒಬ್ಬ ವ್ಯಕ್ತಿ ತನ್ನ ಶರೀರದ ಮೇಲೆ, ಅಂದರೆ ನನ್ನ ಮೇಲೆ ನನಗೆ ತುಂಬ ಅನುರಾಗ ಇರುತ್ತೆ ಅಲ್ವಾ. ನಮ್ಮ ಶರೀರ ಅಂತಂದರೆ ತುಂಬ ಇಷ್ಟ. ಅವನು ಎಂಥ ಕುರೂಪಿ ಆಗಿದ್ರೂ ಕೂಡ ತನ್ನ ಶರೀರದ ಮೇಲೆ ಅವನಿಗೆ ಇಷ್ಟ ಇರುತ್ತೆ. ಬೇರೆಯವರು ಆ ಥರ ಶರೀರ ನನಗೆ ಸಿಕ್ಕಿದ್ರೆ ಆ ರೀತಿ ಇಷ್ಟನೇ ಪಡೋದಿಲ್ಲ ಅಲ್ವಾ. ನನ್ನ ಶರೀರ ಅಂತಂದರೆ ನನಗೆ ತುಂಬ ಅನುರಾಗ ಇರುತ್ತೆ. ಅದೇ ರೀತಿ ಈ ಶರೀರದ ವಿಸ್ತರಣೆಗಳು, ಯಾರು ಮಕ್ಕಳು, ಸಂಬಂಧಿಕರು, ಇನ್ನು ಬೇಕಾದಷ್ಟು ಜನ, ಅವ್ರ ಮೇಲೆ ನಾವು ಅನುರಾಗ ತೋರಿಸ್ತೀವಲ್ಲ, ಅದು ವಾಸ್ತವಿಕವಾಗಿ ನಾವು ನೋಡೋಕ್ಕೆ ಹೋದಾಗ ಈಗ ನಮಗೇನನ್ಸುತ್ತೆ, ಈ ಶರೀರದ ಮೇಲೆ ನನಗೂ ಆ ಒಂದು ಆಸೆ ಇರೋದು, ಅಥವಾ ಆ ಶರೀರದ ಕಾರಣದಿಂದ ನಾನು ನನ್ನ ಸಂಬಂಧಿಕರನ್ನು, ನನ್ನ ಮಕ್ಕಳನ್ನು ಪ್ರೀತಿಸೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ನಿಜವಾಗ್ಲೂ ನೋಡೋಕ್ಕೆ ಹೋದರೆ ಆ ಜೀವಾತ್ಮನ ಆಧಾರದ ಮೇಲೇ ಈ ಪ್ರೀತಿ ಅನ್ನೋದು ಅಭಿವೃದ್ಧಿಯಾಗಿರುತ್ತೆ. ಹೇಗೆ ಅಂತಂದರೆ ನೋಡಿ, ಈಗ ಈ ಶರೀರದಿಂದ ಯಾವಾಗ ಜೀವಾತ್ಮ ಹೊರಗಡೆ ಬಂದ್ಬಿಡುತ್ತೋ, ಅದು ಅವನು ಎಷ್ಟೇ ಪ್ರೀತಿಸ್ತಾ ಇರುವಂತಹ ಮಗ ಆದರೂ ಕೂಡ ಆ ಪ್ರೀತಿಯ ಮಗನ ಶರೀರ ಇರುತ್ತಲ್ಲ, ಅದಕ್ಕೆ ಆಕರ್ಷಣೆಗೆ ಒಳಗಾಗೋದಿಲ್ಲ. ಅದರಿಂದ ಹೊರಗಡೆ ಹೋದಂಥ ಆ ಜೀವದ ಮೇಲೆ ಅವನಿಗೆ ಆಸೆ ಇರುತ್ತೆ ಹೊರತು, ಅದ್ರ ಮೇಲೆ ಪ್ರೀತಿ ಇರುತ್ತೆ ಹೊರತು ಈ ಶರೀರದ ಮೇಲೆ ಅವನಿಗೆ ಪ್ರೀತಿ ಇರೋದಿಲ್ಲ. ಅದಕ್ಕೋಸ್ಕರನೇ ಜೀವದ ಕಿಡಿ ಅಥವಾ ಪರಮಪುರುಷನ ಶಾಶ್ವತವಾದಂತಹ ಅಂಶ ಇದೆಯಲ್ಲ, ಅದು ಪ್ರೀತಿಯ ನಿಜವಾದ ತಳಹದಿ ಅಂತ ಹೇಳ್ತಾ ಇದ್ದಾರೆ. ದೇಹ ಅನ್ನೋದು ಪ್ರೀತಿಯ ತಳಹದಿ ಅಲ್ಲ. ಈಗ ನಾವು ಎಕ್ಸಾಂಪಲ್ಗೆ ನಾನು ಗಮನಿಸಿರೋ ಥರ ನೋಡಿದಾಗ, ಈಗ ಎಷ್ಟೋ ನೋಡೋಕ್ಕೆ ತುಂಬ ಅಷ್ಟೇನು ಚೆನ್ನಾಗಿರೋದಿಲ್ಲ, ಒಂಥರ ನೋಡೋದಕ್ಕೆ ಕುರೂಪವಾಗಿರ್ತಾರೆ. ಆದರೂ ಅಂಥವ್ರನ್ನ ಪ್ರೀತಿಸೋ ಅಂಥ ವ್ಯಕ್ತಿಗಳನ್ನು ನಾವು ನೋಡಿದ್ದೀವಿ. ಅವರನ್ನ ಮದುವೆ ಮಾಡ್ಕೊಂಡಿರ್ತಾರೆ ಅಲ್ವಾ. ನೋಡೋಕ್ಕೇನೂ ಚೆನ್ನಾಗಿರೋದಿಲ್ಲ, ಆದರೆ ಹುಡುಗಿ ನೋಡಿದ್ರೆ ಅಷ್ಟು ಚೆನ್ನಾಗಿರ್ತಾಳೆ. ಹೇಗೆ ಆ ಪ್ರೀತಿ ಆಯಿತು? ಪ್ರೀತಿ ಅನ್ನೋದು ದೇಹದ ಜೊತೆ ಆಗೋದಲ್ಲ, ಅದು ಆತ್ಮದ ಜೊತೆ ಆಗೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಆ ಒಂದು ಪ್ರೀತಿಯ ತಳಹದಿ ಯಾವುದಾಗಿರುತ್ತೆ ಅಂತಂದರೆ ಆ ಜೀವಿ ಅನ್ನುವಂಥ ಕಿಡಿ ಇರುತ್ತಲ್ಲ, ಜೀವದ ಕಿಡಿ, ಅದೇ ಆಗಿರುತ್ತೆ ಹೊರತು ಈ ದೇಹ ಅಲ್ಲ ಅನ್ನೋದು. ಆ ರೀತಿ ನಾವು ಅಬ್ಸರ್ವ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಹೌದಲ್ವಾ ಅಂತ ಅಂದ್ಬಿಟ್ಟು. ಈಗ ಈ ರೀತಿಯ ಒಂದು ಎಕ್ಸ್ಪೀರಿಯೆನ್ಸ್ ನಮಗೂ ಕೂಡ ಬೇಕಾದಷ್ಟು ಆಗಿರುತ್ತೆ, ಆದರೆ ನಾವು ಗಮನಿಸೋದಿಲ್ಲ ಅಷ್ಟೇನೆ. ಪ್ರತಿಯೊಂದರ ಬಗ್ಗೆಯೂ ತನ್ನ ಪ್ರೇಮವಿರಬೇಕಾದ ಮೂಲ ಸಿದ್ಧಾಂತವನ್ನು ಮರೆತವನು ಮಾಯೆಯಲ್ಲಿರುವುದರಿಂದ ಅವನಲ್ಲಿ ಪ್ರೇಮದ ಮಿಣುಕು ಮಾತ್ರವಿರುತ್ತದೆ. ವ್ಯಕ್ತಿಯು ಮಾಯಾತತ್ವದಿಂದ ಎಷ್ಟು ಹೆಚ್ಚು ಹೊಂದಿಕೊಂಡಿರುವನೋ ಅವನು ಪ್ರೇಮದ ಮೂಲ ಸಿದ್ಧಾಂತದಿಂದ ಅಷ್ಟೇ ಹೆಚ್ಚು ದೂರವಾಗಿರುತ್ತಾನೆ. ಭಗವಂತನ ಪ್ರೇಮ ಸೇವೆಯಲ್ಲಿ ಪೂರ್ಣ ಪ್ರಗತಿ ಹೊಂದದೇ ಇದ್ದರೆ ವ್ಯಕ್ತಿಯು ವಾಸ್ತವವಾಗಿ ಯಾವುದನ್ನೂ ಪ್ರೀತಿಸಲಾರನು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ನಾವು ಭಗವಂತನ ಒಂದು ಅಂಶ ಆಗಿರೋದ್ರಿಂದ ಎಲ್ಲವೂ ಭಗವಂತನೇ ಅಲ್ವಾ. ಅದರಿಂದ ಪ್ರತಿಯೊಂದರ ಬಗ್ಗೆನೂ ಕೂಡ ನಮಗೆ ಪ್ರೀತಿ ಇರಬೇಕು. ಆ ಮೂಲ ಸಿದ್ಧಾಂತವನ್ನೇ ನಾವು ಮರ್ತು ಹೋಗಿದ್ದೀವಿ. ಯಾಕೆ? ಮಾಯೆಯಲ್ಲಿ ಇರೋದ್ರಿಂದ ನಾವು ಮರ್ತಿರೋದು. ಅದಕ್ಕೆ ನಮಗೆ ಮಾಯೆಯಲ್ಲಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಪ್ರೇಮದ ಮಿಣುಕು ಮಾತ್ರ ಇರುತ್ತೆ, ಒಂದು ಚಿಕ್ಕ ಅಂಶ ಮಾತ್ರ ಅದರಲ್ಲಿರುತ್ತೆ ನಮಗೆ ಪ್ರೀತಿ ಅನ್ನೋದ್ರಲ್ಲಿ. ಅಥವಾ ಬೇರೆಯವ್ರನ್ನ ನೋಡಿದಾಗ ನಮಗೆ ಅಯ್ಯೋ ಅನ್ಸೋದು, ಅಥವಾ ಅವ್ರ ಮೇಲೆ ಒಂದು ಪ್ರೀತಿಯ ಭಾವನೆ ಬರೋದು, ಇದೆಲ್ಲ ಯಾಕಾಗುತ್ತೆ ಅಂತಂದರೆ ನಮ್ಮಲ್ಲಿ ಒಂದೇ ಒಂದು ಸಣ್ಣ ಕಿಡಿಯಷ್ಟು ಇರೋದ್ರಿಂದ ವ್ಯಕ್ತಿ ಮಾಯಾತತ್ವದಿಂದ ಎಷ್ಟು ಹೆಚ್ಚು ಅವನು ಹೊಂದ್ಕೊಂಡಿರ್ತಾನೋ, ಅಂದರೆ ಏನು, ಈ ಜಗತ್ತಿಗೆ ಎಷ್ಟು ಅಂಟ್ಕೊಂಡಿರ್ತಾನೋ, ಅವನು ಪ್ರೀತಿಯ ಮೂಲ ಸಿದ್ಧಾಂತದಿಂದ ಅವನು ಅಷ್ಟೇ ಹೆಚ್ಚು ಹೆಚ್ಚು ದೂರವಾಗಿರ್ತಾನೆ. ಭಗವಂತನ ಪ್ರೇಮ ಸೇವೆಯಲ್ಲಿ ಪೂರ್ಣವಾಗಿ ನಾವು ಪ್ರಗತಿಯನ್ನು ಹೊಂದದೇ ಇದ್ದರೆ, ಅಂದರೆ ನಾವು ಅಲ್ಲೇ ಇದ್ದ ಕಡೆನೇ ಇರಬಾರ್ದು, ಒಂದೊಂದೇ ಸ್ಟೆಪ್ಪು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಇಲ್ಲ ಅಂತಂದರೆ ಯಾವುದನ್ನು ಅವನು ಪ್ರೀತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇ ಇರಬೇಕಾಗತ್ತೆ ನಾವು. ಕೆಲವರು ನೋಡಿ ಎಷ್ಟೋ ವರ್ಷಗಳಿಂದ ಸಾಧನೆಗಳನ್ನು ಮಾಡ್ಕೊಂಡು ಬಂದಿರ್ತಾರೆ, ಆದರೆ ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ. ಯಾಕೆ? ಅವರು 6ಕ್ಕೆ ಕೇಳಲ್ಲ 3ಕ್ಕೆ ಇಳಿಯಲ್ಲ ಅಂತಾರಲ್ಲ, ಹಾಗೆ ಇರ್ತಾರೆ. ಹಂಗಿರಬಾರ್ದು. ನಾವು ನಿಂತು ನೀರು ಆಗಬಾರ್ದು. ನಾವು ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇರಬೇಕು. ಅದಕ್ಕೇನು ಬೇಕೋ ಆ ಸಾಧನೆಗಳನ್ನು ನಾವು ಮಾಡ್ತಾ ಹೋಗಬೇಕು ಅನ್ನೋದು ಇದರ ಅರ್ಥ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.